ಮಿತ್ರರೇ ನಮಸ್ಕಾರ. ನೀತಿ ಡಿಕೋಡ್ಗೆ ಸ್ವಾಗತ. ಜಗತ್ತಿನ ದೊಡ್ಡ ನಿರ್ಧಾರಗಳು ನಿಮ್ಮ ಜೀವನಕ್ಕೂ ಪ್ರಭಾವ ಬೀರುತ್ತವೆ. ನಾವು ಪ್ರತಿದಿನ ಅದನ್ನ ಸರಳವಾಗಿ ನಿಮಗೆ ಹೇಳುತ್ತೀವಿ. ಒಂದೇ ಒಂದು ಅಪ್ಡೇಟ್ ಕೂಡ ಮಿಸ್ ಆಗಬಾರ್ದು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಜೊತೆ ನಿಲ್ಲಿ. ಮಿತ್ರರೇ, ಜಗತ್ತು ಈಗ ಮಿಡಲ್ ಈಸ್ಟ್ ಯುದ್ಧದ ಕಡೆ ಗಮನ ಕೊಟ್ಟಿರುವಾಗ ಭಾರತದ ಈಶಾನ್ಯ ಗಡಿಯಲ್ಲಿ ಒಂದು ದೊಡ್ಡ ಮತ್ತು ಆಘಾತಕಾರಿ ಘಟನೆ ನಡೆದಿದೆ. ಅದು ಏನು ಗೊತ್ತಾ? ಭಾರತದ ಮಿಜೋರಾಂ ಮ್ಯಾನ್ಮಾರ್ ಗಡಿಯ ಬಳಿ ಅಮೆರಿಕಾದ ಜೊತೆ ಸಂಬಂಧ ಹೊಂದಿದ್ದಾನೆ ಎನ್ನಲಾದ ಒಬ್ಬ ರಹಸ್ಯ ವ್ಯಕ್ತಿಯನ್ನು ಭಾರತದ NIA ಅಧಿಕಾರಿಗಳು ಬಂಧಿಸಿದ್ದಾರೆ. ಅವನ ಹೆಸರು ಮ್ಯಾಥ್ಯೂ ವ್ಯಾನ್ ಡೈಕ್. ಇಲ್ಲಿ ಟ್ವಿಸ್ಟ್ ಏನೆಂದರೆ, ಈ ವ್ಯಕ್ತಿ ಅಧಿಕೃತವಾಗಿ ಅಮೆರಿಕ ಸರ್ಕಾರದ ಉದ್ಯೋಗಿ ಅಲ್ಲ, ಸೈನಿಕನೂ ಅಲ್ಲ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವನನ್ನು ಅನ್ಅಫಿಷಿಯಲ್ ಅಸೆಟ್ ಅಥವಾ ಅನ್ನೋನ್ ಮ್ಯಾನ್ ಎಂದು ಕರೆಯುತ್ತಾರೆ. ಅಂದರೆ ಸರ್ಕಾರದ ಹೊರಗಡೆಯಿಂದಲೇ ರಹಸ್ಯ ಕೆಲಸಗಳನ್ನು ಮಾಡುವ ವ್ಯಕ್ತಿ. ಈ ವ್ಯಕ್ತಿ ಈಗಾಗಲೇ ಲಿಬಿಯಾ, ಸಿರಿಯಾ ಮತ್ತು ಉಕ್ರೇನ್ ಯುದ್ಧಗಳಲ್ಲಿ ಅಮೆರಿಕಾದ ಹಿತಾಸಕ್ತಿಗಳಿಗಾಗಿ ಪರೋಕ್ಷವಾಗಿ ಕೆಲಸ ಮಾಡಿದ್ದಾನೆ ಎಂಬ ಮಾಹಿತಿ ಇದೆ. ಇನ್ನೂ ಶಾಕಿಂಗ್ ವಿಷಯವೇನೆಂದರೆ, ಇವನ ಜೊತೆ 6 ಮಂದಿ ಉಕ್ರೇನ್ ನಾಗರಿಕರು ಕೂಡ ಬಂಧಿತರಾಗಿದ್ದಾರೆ. ಇವರೆಲ್ಲರೂ ಭಾರತಕ್ಕೆ ಟೂರಿಸ್ಟ್ ವೀಸಾ ಮೇಲೆ ಬಂದಿದ್ದರು. ಆದರೆ ಇವರ ನಿಜವಾದ ಉದ್ದೇಶ ಪ್ರವಾಸ ಅಲ್ಲ. ಇವರು ಮಿಜೋರಾಂ ಗಡಿಯ ಮೂಲಕ ಅಕ್ರಮವಾಗಿ ಮ್ಯಾನ್ಮಾರ್ ಒಳಗೆ ನುಗ್ಗಿ ಅಲ್ಲಿನ ಬಂಡೂಗರರಿಗೆ ಡ್ರೋನ್ ವಾರ್ಫೇರ್ ತರಬೇತಿ ನೀಡಲು ಸಂಚು ರೂಪಿಸಿದ್ದರು ಎಂಬುದು ಈಗ ಬಯಲಾಗಿದೆ. ಇದು ಒಂದು ಸಾಮಾನ್ಯ ಘಟನೆಯಲ್ಲ. ಇದರ ಹಿಂದೆ ದೊಡ್ಡ ಜಿಯೋಪೊಲಿಟಿಕಲ್ ಆಟ ಇದೆ. 2021ರಲ್ಲಿ ಮ್ಯಾನ್ಮಾರ್ನಲ್ಲಿ ಮಿಲಿಟರಿ ಕೂವಾದ ಮೇಲೆ ಅಲ್ಲಿ ಅಸ್ಥಿರತೆ ಹೆಚ್ಚಾಗಿದೆ. ಅಲ್ಲಿ 2 ಗುಂಪುಗಳ ನಡುವೆ ಸಂಘರ್ಷ ನಡೆಯುತ್ತಿದೆ. ಒಂದು ಕಡೆ ಮಿಲಿಟರಿ ಸರ್ಕಾರ, ಮತ್ತೊಂದು ಕಡೆ ಪ್ರಜಾಪ್ರಭುತ್ವ ಬೆಂಬಲಿತ ಗುಂಪುಗಳು. ಈ ಪ್ರಜಾಪ್ರಭುತ್ವ ಗುಂಪುಗಳಿಗೆ ಅಮೆರಿಕ ಬೆಂಬಲ ನೀಡುತ್ತಿದೆ ಎಂದು ಹೇಳಲಾಗುತ್ತಿದೆ. ಯಾಕೆಂದರೆ ಮ್ಯಾನ್ಮಾರ್ನ ಇಂದಿನ ಸರ್ಕಾರ ಚೀನಾಕ್ಕೆ ಹತ್ತಿರವಾಗಿದೆ. ಅಂದರೆ ಅಮೆರಿಕದ ಗುರಿ ಏನು? ಮ್ಯಾನ್ಮಾರನ್ನು ಚೀನಾದ ಪ್ರಭಾವದಿಂದ ಹೊರತೆಗೆದು ತನ್ನ ಪ್ರಭಾವಕ್ಕೆ ತರುವುದೇ. ಅದಕ್ಕಾಗಿ ಇಂತಹ ಅನ್ಅಫಿಷಿಯಲ್ ಏಜೆಂಟ್ಸ್ ಬಳಸಲಾಗುತ್ತಿದೆ ಎಂಬ ಅನುಮಾನ ಇದೆ. ಮ್ಯಾಥ್ಯೂ ವ್ಯಾನ್ ಡೈಕ್ ಕೂಡ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ತಾನು ಸನ್ಸ್ ಆಫ್ ಲಿಬರ್ಟಿ ಇಂಟರ್ನ್ಯಾಷನಲ್ ಎಂಬ ಸಂಘಟನೆಯ ಮೂಲಕ ಸರ್ವಾಧಿಕಾರಿಗಳ ವಿರುದ್ಧ ಹೋರಾಟ ಮಾಡುತ್ತಿದ್ದೇನೆ ಎಂದು ಹೇಳಿಕೊಂಡಿದ್ದಾನೆ. ಆದರೆ ಗ್ರೌಂಡ್ ರಿಯಾಲಿಟಿ ಏನು ಅಂದರೆ, ಇದು ಒಂದು ಕೋವರ್ಟ್ ಆಪರೇಷನ್ ಆಗಿರಬಹುದು. ಭಾರತ ಈ ವಿಷಯವನ್ನು ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಯಾಕೆಂದರೆ ಮ್ಯಾನ್ಮಾರ್ ನಮ್ಮ ನೆರೆ ದೇಶ. ಅಲ್ಲಿ ಅಸ್ಥಿರತೆ ಬಂದರೆ ಅದರ ನೇರ ಪರಿಣಾಮ ಮಣಿಪುರ, ಮಿಜೋರಾಂ ಮತ್ತು ಈಶಾನ್ಯ ರಾಜ್ಯಗಳ ಮೇಲೆ ಬೀಳುತ್ತದೆ. ರಿಫ್ಯೂಜಿ ಕ್ರೈಸಿಸ್, ಇಂಟರ್ನಲ್ ಸೆಕ್ಯೂರಿಟಿ ಇಶ್ಯೂಸ್ ಎಲ್ಲವೂ ಹೆಚ್ಚಾಗುತ್ತವೆ. ಅದಕ್ಕಾಗಿಯೇ NIA ತಕ್ಷಣ ಆಕ್ಷನ್ ತೆಗೆದುಕೊಂಡು ಈ ತಂಡವನ್ನು ಬಂಧಿಸಿದೆ. ಇನ್ನೊಂದು ದೊಡ್ಡ ಸಮಸ್ಯೆ ಏನೆಂದರೆ, ಇವರು ಭಾರತದ ವೀಸಾ ರೂಲ್ಸ್ ಕೂಡ ಉಲ್ಲಂಘಿಸಿದ್ದಾರೆ. ರಿಸ್ಟ್ರಿಕ್ಟೆಡ್ ಏರಿಯಾಸ್ ಆದ ಗುವಾಹಟಿ ಮತ್ತು ಮಿಜೋರಾಂ ಭಾಗಗಳಿಗೆ ಸರಿಯಾದ ಪರ್ಮಿಷನ್ ಇಲ್ಲದೆ ಹೋಗಿದ್ದಾರೆ. ಈಗ ಉಕ್ರೇನ್ ರಾಯಭಾರ ಕಚೇರಿ ಭಾರತದ ಮೇಲೆ ಪ್ರೆಷರ್ ಹಾಕುತ್ತಿದೆ. ನಮ್ಮ ನಾಗರಿಕರನ್ನು ಬಿಡುಗಡೆ ಮಾಡಿ ಎಂದು ಕೇಳುತ್ತಿದೆ. ಆದರೆ ಭಾರತ ನಿಲುವು ಕ್ಲಿಯರ್. ನಮ್ಮ ಭೂಮಿಯನ್ನು ಬಳಸಿಕೊಂಡು ಯಾರೂ ರಹಸ್ಯ ಸೈನಿಕ ಕಾರ್ಯಾಚರಣೆ ಮಾಡೋಕೆ ಆಗಲ್ಲ. ಇದು ನೇರವಾಗಿ ಇಂಟರ್ನ್ಯಾಷನಲ್ ಲಾ ವಯೋಲೇಷನ್. ಅಮೆರಿಕಾಗೆ ಏನಾದರೂ ಮಾಡಬೇಕು ಅಂದರೆ ತಮ್ಮ ದೇಶದಿಂದ ಮಾಡಲಿ. ಭಾರತದ ನೆಲವನ್ನು ಬಳಸಿಕೊಂಡು ನಮ್ಮ ಫಾರಿನ್ ರಿಲೇಷನ್ಸ್ ಹಾಳು ಮಾಡುವುದು ಎಕ್ಸೆಪ್ಟ್ ಆಗಲ್ಲ. ಇದೀಗ ಅಮೆರಿಕ ಎಂಬಸಿ ಕೂಡ ಈ ವಿಷಯದ ಬಗ್ಗೆ ಸಾಕಷ್ಟು ಸೈಲೆನ್ಸ್ ಮೇಂಟೈನ್ ಮಾಡುತ್ತಿದೆ. ನಾವು ಸಿಚುವೇಶನ್ ಅಬ್ಸರ್ವ್ ಮಾಡ್ತಿದ್ದೀವಿ ಅಷ್ಟೇ ಹೇಳಿದೆ. ಇದು ಯಾಕೆಂದರೆ ಇದು ಅವರಿಗೆ ಎಂಬರಾಸ್ ಆಗಿರುವ ಸಾಧ್ಯತೆ ಇದೆ. ತಮ್ಮ ಅನ್ಅಫಿಷಿಯಲ್ ಏಜೆಂಟ್ ಭಾರತದ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಇದು ಒಂದು ದೊಡ್ಡ ಡಿಪ್ಲೊಮ್ಯಾಟಿಕ್ ಸಿಗ್ನಲ್. ಭಾರತ ಕೂಡ ಈ ವಿಷಯದಲ್ಲಿ ಬ್ಯಾಕ್ ಡೌನ್ ಆಗೋದಲ್ಲ. ಹಿಂದೆ ನಿಖಿಲ್ ಗುಪ್ತಾ ಪ್ರಕರಣದಲ್ಲಿ ಅಮೆರಿಕ ಹೇಗೆ ಆಕ್ಷನ್ ತೆಗೆದುಕೊಂಡಿತೋ, ಈಗ ಭಾರತವು ಕಾನೂನು ಪ್ರಕಾರ ಮುಂದುವರಿಯುತ್ತದೆ. ಈ ಘಟನೆ ಇನ್ನೊಂದು ದೊಡ್ಡ ಅನುಮಾನವನ್ನು ಹುಟ್ಟಿಸಿದೆ. ಈಶಾನ್ಯ ಭಾರತದಲ್ಲಿ ನಡೆಯುತ್ತಿರುವ ಅಸ್ಥಿರತೆಯ ಹಿಂದೆ ವಿದೇಶಿ ಹಸ್ತಕ್ಷೇಪ ಇದೆಯಾ? ಅಮೆರಿಕಾದಂತಹ ಮಿತ್ರ ರಾಷ್ಟ್ರವೇ ಇಂತಹ ಆಟ ಆಡುತ್ತಿದ್ದರೆ ಇದು ಫ್ಯೂಚರ್ಗೆ ಒಂದು ದೊಡ್ಡ ವಾರ್ನಿಂಗ್ ಆಗಬಹುದು. ಸ್ನೇಹಿತರೆ, ನಿಮಗೇನನಿಸುತ್ತೆ? ಭಾರತದ ಗಡಿಯಲ್ಲಿ ಅಮೆರಿಕಾದ ಈ ರೀತಿಯ ಪ್ರೆಸೆನ್ಸ್ ಒಂದು ಸ್ಟ್ರಾಟಜಿಕ್ ಮೂವಾ ಅಥವಾ ಭಾರತದ ಮೇಲೆ ಒತ್ತಡ ಹಾಕುವ ಆಟವಾ? ಮ್ಯಾನ್ಮಾರ್ ಅಸ್ಥಿರವಾದರೆ ಭಾರತಕ್ಕೆ ಯಾವ ಮಟ್ಟಿಗೆ ಪರಿಣಾಮ ಬೀಳಬಹುದು? ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ.
ಇಂತಹ ಶಾರ್ಪ್ ಮತ್ತು ಡೀಪ್ ಜಿಯೋಪೊಲಿಟಿಕಲ್ ಅನಾಲಿಸಿಸ್ಗಾಗಿ ನಮ್ಮ ನೀತಿ ಡಿಕೋಡ್ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.